ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಸಾರಿಗೆ ವ್ಯವಸ್ಥೆ ಏನಿದೆಯೋ ಮೆಟ್ರೋ ಸಾರಿಗೆ ವ್ಯವಸ್ಥೆಯಲ್ಲಿ ನಾಳೆಯಿಂದ ಅಧಿಕೃತವಾಗಿ ಅಂದ್ರೆ ಹೆಚ್ಚು ಕಡಿಮೆ 90 ರೂಪಾಯಿ ಇರುವಂತದ್ದು 95, 96, 97 ರೂಪಾಯಿ ಬೆಲೆ ಏರಿಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನನ್ನದಲ್ಲ ಎನ್ನುವಂತ ನಿಟ್ಟಿನಲ್ಲಿ ಪರ ವಿರೋಧಗಳು ಆಗ್ತಾ ಇದ್ದಾವೆ. ಇದೇ ಒಂದು ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರು ಇವತ್ತು RV ಮೆಟ್ರೋ ನಿಲ್ದಾಣಕ್ಕೆ ಬಂದು ಜನರಿಗೆ ಅಭಿಪ್ರಾಯವನ್ನ ಹಂಚುವಂತ ಕೆಲಸ ಮಾಡ್ತಾ ಇದ್ರು. ನಾವು ಕೇಂದ್ರ ಸರ್ಕಾರದ ವತಿಯಿಂದ ನಾವು ಮೆಟ್ರೋ ಪ್ರೈಸ್ ಹೈಕ್ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇತ್ತು. ಈ ಒಂದು ವಿಚಾರವಾಗಿ ನಾಳೆ ಮೆಟ್ರೋ ಪ್ರೈಸ್ ಹೈಕ್ ಆಗತ್ತಾ ಅಥವಾ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಜನರ ಒಂದು ಗೊಂದಲಮಯ ಸೃಷ್ಟಿಯಾಗಿರುವಂಥದ್ದು ಜನರ ನಡುವೆ. ಈ ಒಂದು ವಿಚಾರವಾಗಿ ಜನರು ಏನ್ ಹೇಳ್ತಾರೆ, ಮೆಟ್ರೋ ಪ್ರೈಸ್ ಹೈಕ್ ಆಗ್ಬೇಕಾ ಅಥವಾ ಬೇಡವಾ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ಅವರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸಾಮಾನ್ಯ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ, ಹೈಕ್ ಮಾಡದೇ ಇದ್ರೆ ಒಳ್ಳೇದು. ಈಗ ತೇಜಸ್ವಿ ಸೂರ್ಯ ಅವರು ಕೂಡ ಅದೇ ಜನರಿಗೆ ಈ ಒಂದು ಪ್ರೈಸ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಗ್ಯಾರಂಟಿಗಳನ್ನು ಸೇರಿದಂತೆ ಸರಿದೂಗಿಸೋಕೆ ಇವ್ರಿಗೂ ಪ್ರತಿ ವರ್ಷ ಹೈಕ್ ಮಾಡ್ಬೇಕು ಎನ್ನುವಂಥದ್ದು ಇವ್ರು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಆರೋಪ ಮೊದಲನೇ ಒಂದ್ಸಲ ಮಾಡಿದ್ರು, ಜಾಸ್ತಿ ಹೈಕ್ ಮಾಡಿ ಮತ್ತೆ ಕಡಿಮೆ ಕಳೆದ ವರ್ಷ ಹೌದು, ಅದು ಸರ್ಕಾರದ ಈ ರಾಜ್ಯ ಸರ್ಕಾರದಿಂದ ಮಾಡಿದ್ದಾರೆ ಆರೋಪ. ಇವಾಗೂ ಮಾಡಿದಾರೆ ಅಂದ್ರೆ ಕೆಳಮಟ್ಟದವರಿಗೆ ತುಂಬಾ ಕಷ್ಟ ಆಗುತ್ತೆ ಇದು. ಅದರಿಂದ ಇದು ಮಾಡದೇ ಇದ್ರೇನೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಮೇಡಮ್, ಪ್ರತಿದಿನ ನೀವು ಮೆಟ್ರೋ ಓಡಾಡೋದಾದ್ರೆ ಎಷ್ಟು ಖರ್ಚು ಬರ್ತದೆ? ಇಲ್ಲ, ದಿನ ಏನು ಓಡಾಡಲ್ಲ ನಾವು, ಯಾವಾಗ ಒಂದು 15 ದಿವಸಕ್ಕೆ 20 ದಿವಸಕ್ಕೆ ಒಂದ್ಸಲ ಓಡಾಡ್ತೀವಿ. ನಮ್ಗಳಿಗೆ ಅದು ಜಾಸ್ತಿ ಅನ್ಸುತ್ತೆ, ಇನ್ನ ಬೇರೆಯವರಿಗೆ ತುಂಬಾ ಕಷ್ಟ ಆಗತ್ತಲ್ವಾ. ಇವತ್ತು ಲಾಸ್ಟ್ ಇರುವಂತ ಓಲ್ಡ್ ಪ್ರೈಸ್ ನಾಳೆಯಿಂದನೇ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದ್ ತಿಂಗಳಿಗೆ ಎಷ್ಟು ಸರಿ ಓಡಾಡ್ತಿರೋದು? ತಿಂಗಳಲ್ಲಿ ನಾವು ಒಂದ್ 2 ಸರಿ 3 ಸರಿ ಓಡಾಡ್ತೇವೆ. 4 ಸರಿ ಅಂದ್ರೆ ಜಾಸ್ತಿ, ಅಷ್ಟೇ ಜಾಸ್ತಿ. ಗೊತ್ತಿರೋಂಗೆ ಇತ್ತೀಚೆಗೆ ಬರೀ ಬೆಲೆ ಏರಿಕೆ ಹೌದು, ಎಲ್ಲದರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಸಾಮಾನ್ಯ ಜನಗಳಿಗೆ, ಮಧ್ಯವರ್ಗದವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸರ್ಕಾರ ಏನಾದ್ರು ಮಾಡ್ಬೇಕು, ಅದಕ್ಕೆ ಕಷ್ಟ ಆಗುತ್ತೆ ಸಾಮಾನ್ಯ ಜನಗಳಿಗೆ. ನಮಗೆ ಈಗ ಬೇರೆ ಈ ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಕಷ್ಟ. ಮೆಟ್ರೋ ತುಂಬಾ ಕನ್ವೀನಿಯಂಟ್ ಇತ್ತು, ಅದ್ರದ್ದು ಪ್ರೈಸ್ ಜಾಸ್ತಿ ಅಂದ್ರೆ ಸ್ವಲ್ಪ ಕಷ್ಟನೇ ಅನ್ಸ್ತಿದೆ. ಜಾಸ್ತಿ ನಾನು ಹತ್ರದಲ್ಲೇ ಓಡಾಡ್ತೀನಿ. ಆನ್ ರೋಡ್ಗಿಂತ ಮೆಟ್ರೋ ನಮಗೆ ಕನ್ವೀನಿಯಂಟ್, ಚೆನ್ನಾಗಿದೆ. ಇಡೀ ದೇಶದಲ್ಲಿ ಸುಮಾರು ಕಡೆ ಮೆಟ್ರೋಗಳು ಇದಾವೆ. ಫಾರ್ ಎಕ್ಸಾಂಪಲ್ ದೆಹಲಿಯಲ್ಲಿ 450 ಕಿಲೋಮೀಟರ್ ವರೆಗೂ ಮೆಟ್ರೋ ಇದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 70, 80, 100 ಕಿಲೋಮೀಟರ್ ಒಳಗಡೆನೆ ಇದೆ. ಅಲ್ಲಿರುವಂತ ಪ್ರೈಸ್ ಇಲ್ಲಿ ಕಂಪೇರ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಜಾಸ್ತಿ. ಯಾಕೆ ಈ ರೀತಿ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಅದನ್ನ ಯೋಚನೆ ಮಾಡ್ಬೇಕು ಸರ್ಕಾರ, ಅಲ್ವಾ? ಅಲ್ಲ, ಈಗ ತೇಜಸ್ವಿ ಸೂರ್ಯ ಕೂಡ ಒಂದಷ್ಟು ಅಭಿಪ್ರಾಯಗಳು ಹಂಚ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ರೀತಿ ಗ್ಯಾರಂಟಿಗಳನ್ನ ಸರಿದೂಗಿಸಲಿಕ್ಕೆ ಮೆಟ್ರೋಗೂ ಕೂಡ ಕಾಲಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಒಬ್ಬ ಮಹಿಳೆಯಾಗಿ ಗ್ಯಾರಂಟಿಗಳ ವಿಚಾರದಲ್ಲಿ ಹೇಳೋದು ಒಟ್ಟಾರೆ ಮೆಟ್ರೋ ಪ್ರೈಸ್ ಹೈಕ್ ಮಾಡುವಂಥದ್ದು ಬೇಡ, ಮಾಡಿಲ್ಲ ಅಂದ್ರೇನೆ ಒಳ್ಳೇದು. ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈಗ ಅವರು ರಾಜ್ಯ ಸರ್ಕಾರ ಅಂತಾರೆ, ರಾಜ್ಯ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ. ಇದೇ ನಡೀತಾ ಇದೆಯಲ್ಲ, ಸುಮ್ಮನೆ ಎದಕ್ ಬೇಕು? ಯಾವ್ದಾರ ಪ್ರೈಸ್ ಹೈಕ್ ಆದ್ರೆ ಅದೇ ಪ್ರೈಸ್ ಅಲ್ಲಿ ಹೋಗೋದು, ಹೇಳಿದ್ರೆ ಹೇಳಿದೆ ಅಂತ ಹೇಳಿ ಹೋಗೋದು ಅಷ್ಟೇ. 90 ರೂಪಾಯಿ ಅಂದ್ರೆ 5 ರೂಪಾಯಿ ನಿಮ್ಗೆ ಹೆಚ್ಚು ನಾಳೆಯಿಂದ ಹೊರೆ ಹೋಗ್ತಾರೆ. ಅದೇ ಸರಿ. ಈಗ ಸಮಸ್ಯೆನೇ ಇವಾಗ ಮೆಟ್ರೋ ಪ್ರೈಸ್ ಏರ್ತಾ ಇದೆ, ಹಂಗೆ ಸ್ಯಾಲ್ರಿನೂ ಏರ್ಬೇಕಲ್ಲ. ನಾವು ಪ್ರೈವೇಟ್ ಕಂಪ್ನಿಲಿ ಮಾಡ್ತೀವಲ್ಲ, ಅದು ಏರಲ್ಲ ಅಲ್ಲ. ಸಂಬಳ ಯಾಕೆ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇವ್ರಿಗೆ ಮಾತಾಡಕ್ ಆಗಲ್ಲ ಸರ್ ಯಾರಿಗೂ, ಅದಕ್ಕೆ ಅಷ್ಟೇ. ಅಂದ್ರೆ ರಾಜ್ಯ ಸರ್ಕಾರ ವಿಫಲ ಏನು ಅಂತ ಜನಸಾಮಾನ್ಯರ ವಿಚಾರ ಬಗ್ಗೆ ಹೇಳೋದು ಅಂದ್ರೆ ಅವ್ರು ಮಿಡಲ್ ಕ್ಲಾಸಿಗೆ ಒತ್ತುವರಿ ಕೊಡ್ತಾ ಇಲ್ಲ ಅಷ್ಟೇ. ಪ್ರೈಸ್ ಹೈಕ್ ಆಗಬಾರ್ದು ಸರ್, ಬಿಕಾಸ್ ಬೇರೆ ಬಸ್ಸು ಮತ್ತು ಕಾರೆಲ್ಲ ವೆಹಿಕಲ್ ಓಡಾಡೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಅದೇ ನಾವು ಮೆಟ್ರೋ ಉಪಯೋಗಿಸೋದ್ರಿಂದ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ನಮ್ಮ ಬೆಂಗಳೂರಿಗೆ ಈಗ ವಾತಾವರಣ ಎಲ್ಲ ಕಲುಷಿತ ಆಗ್ತಾ ಇದೆ. ಅದು ಕಮ್ಮಿ ಮಾಡಬೇಕಂದ್ರೆ ವಾಯು ಮಾಲಿನ್ಯ ಸರ್ಕಾರದವರು ಚಿಂತನೆ ಮಾಡಿ ಮೆಟ್ರೋ ದರ ಕಮ್ಮಿ ಆದರೆ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತೆ ಮತ್ತು ಪರಿಸರಕ್ಕೂ ಒಳ್ಳೆಯದಾಗುತ್ತೆ. ಅದು ಯೋಚನೆ ಮಾಡಿ DCM ಸಾಹೇಬರು ಮತ್ತು CM ಸಾಹೇಬರು ಯೋಚನೆ ಮಾಡಿ ಇರೋದನ್ನೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಹೈಕ್ ಆದರೆ ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಸರ್. ಅಂದರೆ ಕಳೆದ ವರ್ಷ ಅಂದರೆ 10 ತಿಂಗಳು ಹೆಚ್ಚು ಕಡಿಮೆ ಆಯಿತು, 100% ಹಾಕಿದ್ರು. ಹೌದು. ಆಮೇಲೆ ರಾಜ್ಯ ಸರ್ಕಾರ ಗಮನಕ್ಕೆ ತಗೊಂಡು 70% ಇಳಿಕೆ ಮಾಡಿದ್ರು. 70% ಜೊತೆಗೆ ಮತ್ತೆ 5% ನಾಳೆಯಿಂದ ಜಾಸ್ತಿ ಆಗ್ತದೆ. ರಾಜ್ಯ ಸರ್ಕಾರದ ಮೇಲೆ ತೇಜಸ್ವಿ ಸೂರ್ಯ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ನಮ್ಮದಲ್ಲ ತಪ್ಪು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. ಇದು ಅವ್ರ ಮೇಲೆ ಇವ್ರು ಬ್ಲೇಮ್ ಮಾಡೋದು, ಇವ್ರ ಮೇಲೆ ಅವ್ರು ಬ್ಲೇಮ್ ಮಾಡಬಾರ್ದು ಸರ್. ಕಂಬೈಂಡ್ ಆಗಿ ಇವನ್ ತೇಜಸ್ವಿ ಸೂರ್ಯ MP ಇದ್ದಾರೆ, ಅವರು ಇಲ್ಲಿ ಮೀಡಿಯಾ ಜೊತೆ ಮಾತಾಡೋ ಬದಲು ಅವರು ಎಲ್ಲ ಅವ್ರ ಹತ್ರ ಇವ್ರ ಹತ್ರ ಮಾತಾಡಿ ಒಂದು ಕನ್ಕ್ಲೂಷನ್ ಬಂದು ಎರಡು ಕೇಂದ್ರದವರು ರಾಜ್ಯದವರು ಸೇರಿಕೊಂಡು ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ಅಭಿಪ್ರಾಯ. ಅವರೇನೆ ನಿನ್ನೆ ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಎಕ್ಸಲ್ಲಿ, ನಾವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸಂಬಂಧಪಟ್ಟಾಗಿರುವಂತಹ ಮಿನಿಸ್ಟರ್ ಹತ್ರ ಮಾತಾಡಿದ್ವಿ, ಕಡಿಮೆ ಮಾಡ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನು ತಗೊಂಡು ಇಲ್ಲಿ ಮಾಹಿತಿ ಅಂದ್ರೆ ಮನವಿ ಹಾಕಿದ್ದಾರೆ.
ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಪ್ಪಿಗೆ ಆಗಿದೆ, ಅದೇ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡಬೇಕು. ಅದೇ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡುತ್ತಾ ಅನ್ನುವಂಥದ್ದು ಜನಸಾಮಾನ್ಯರದೊಂದು ಪ್ರಶ್ನೆ. ಅದೇ ಒಪ್ಪಿಗೆ ಕೊಡಬೇಕು ಅಂತ ಕೇಳ್ಕೊತೀವಿ ಸರ್. ಯಾಕೆಂದರೆ ಅವ್ರದ್ದು ಸರಿಜ್ ತೂಗಿಸ್ಬೇಕಲ್ಲ, ಎಲ್ಲ ಮೇಂಟೆನೆನ್ಸು ಅದೆಲ್ಲ, ಅದಕ್ಕೆ ಚಿಂತನೆ ಮಾಡಿರ್ತಾರೆ. ಬಟ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಸರ್. ಹೈಕ್ ಆದರೆ ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ. ಮೆಟ್ರೋದಲ್ಲಿ ಪ್ರತಿನಿತ್ಯ ಹೌದು ನೀವು ಹೌದು ಹೌದು. ಎಷ್ಟು ಖರ್ಚಾಗುತ್ತೆ? ನಾವು ಒಂದ್ಸರಿ 1000 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಬಟ್ ಓಡಾಡುತ್ತೆ ಪುನಃ ಜಾಸ್ತಿ ಆಗುತ್ತೆ. ಏನಂದರೆ ಜನ ಆಲ್ಟರ್ನೇಟ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಜಾಸ್ತಿ ಆಗುತ್ತೆ, ಬಸ್ಸಲ್ಲಿ ಓಡಾಡೋಣ ಅನ್ನೋ ಥರ ಆಗುತ್ತೆ. ಅಂದರೆ ಬಸ್ಗೆ ಅಗೇನ್ ಬಸ್ ಜಾಸ್ತಿ ಉಪಯೋಗಿಸಿದೆ, ಮೆಟ್ರೋ ಉಪಯೋಗಿಸಿದ್ರೆ ಒಳ್ಳೇದು ಅಂತ ಅಭಿಪ್ರಾಯ ಸರ್. ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಮತ್ತು ಡೀಸೆಲ್ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಈಗ ಮೋದಿ ಅವರೆಲ್ಲ ಹೇಳ್ತಾರೆ ನೆಟ್ ಝೀರೋ ಮಾಡ್ತೀವಿ, ಕಾರ್ಬನ್ ಫುಟ್ ಪ್ರಿಂಟ್ ಎಲ್ಲ ಕಮ್ಮಿ ಮಾಡ್ತೀವಿ ಅಂತ. ಈ ಥರಕ್ಕೆ ಎನ್ಕರೇಜ್ ಮಾಡಿದ್ರೆ ಆಬ್ವಿಯಸ್ಲಿ ಸಸ್ಟೈನಬಲ್ ಎನರ್ಜಿ ಆಗುತ್ತೆ, ಕಮ್ಮಿ ಆಗುತ್ತೆ, ಎಲ್ಲ ಕಾರ್ಬನ್ ಪೊಲ್ಯೂಷನ್ ಇದೆಲ್ಲ ಕಮ್ಮಿ ಆಗುತ್ತೆ. ಅದು ಯೋಚನೆ ಮಾಡಿ ಎರಡೂ ಸರ್ಕಾರದವರು ಜೊತೆಗೂಡಿ ಕಮ್ಮಿ ಮಾಡಿದ್ರೆ ಒಳ್ಳೇದು ಸರ್. ಇರೋದಕ್ಕಿಂತ ಕಮ್ಮಿ ಮಾಡಿದ್ರೆ ಒಳ್ಳೇದು. ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡೋದು ಸರಿ ಇಲ್ಲ ಸರ್. ಅದೇ ಪ್ರಾಬ್ಲಮ್ ಆಗುತ್ತೆ ಬೆಲೆ ಏರಿಕೆ ಆದರೆ. ಅಂದರೆ ದಿನ ಓಡಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಫಾಸ್ಟಾಗಿ ಓಡಾಡಬೇಕಂತ ಯೂಸ್ ಮಾಡೋದೇ ನಾವು ಮೆಟ್ರೋ. ಸೊ ಪ್ರಾಬ್ಲಮ್ ಆಗುತ್ತೆ, ಆಗಬಾರ್ದು. ಈಗೆಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಒಂದೊಂದು ರೂಪಾಯಿನೂ ಕಷ್ಟ ಆಗ್ತಿದೆ ಸರ್. ಹಂಗಾಗಿ ಈಗಲೇ ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದೆ. ಬಿಫೋರ್ 1 year ಬ್ಯಾಕೇನೆ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ಇನ್ನೂ ಜಾಸ್ತಿ ಅಂದರೆ ಕಷ್ಟನೇ ಆಗುತ್ತೆ ಸರ್. ಸ್ಯಾಲ್ರಿನೂ ಅಷ್ಟೇ ಕಮ್ಮಿನೇ ಇದೆ, ತುಂಬಾ ಕಷ್ಟ ಆಗುತ್ತೆ ಸರ್. ಹೌದು ಸರ್. I am not the one who travels every day. Like occasionally I'll travel in metro. That is also very high for like me, which I'm working over there. But there are people who is traveling every day for work. I think it's little bit pricey. You should not increase anymore. I think metro is for people who can't afford their own vehicles. If they want to pay 100 rupees from Hosa Road to RV Road, for example, I can book an auto and I can come alone, right? Why would I want to travel in the crowd and spend 100 rupees in that? Now it's 80, I believe. So that is also a bit, I think it's a bit unfair. Daily travel ಮಾಡ್ತೀರಾ ಮೆಟ್ರೋದಲ್ಲಿ? I don't travel daily. But there are my friends who travel from Banshankari to Silk Board, and some people are traveling from Madavara also. They are keep on telling me it's a bit here and there. ಯಾರ್ದು ಏನು ಅನ್ನೋದು ಮುಖ್ಯ ಆಗಲ್ಲ. ಇವಾಗ ಏನು ಪ್ರೈಸ್ ಇದೆ ಅದು ಎಲ್ಲರಿಗೂ ಕೈ ಎಟ್ಕೋ ಬೆಲೆಯಲ್ಲಿದೆ. ಮೀನ್ಸ್ ಅದು ಮಿಡಲ್ ಕ್ಲಾಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಲ್ಲರಿಗೂ ಆರಾಮಾಗಿ ತೊಗೊಬೋದು ಟಿಕೆಟ್ನ. ಆ್ಯಂಡ್ 80 rupees 90 rupees ಅಂತ ಬಂದಾಗ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಇಳಿಬೇಕು, ಹತ್ಬೇಕು, ಜಸ್ಟ್ ಒಂದು 2 ಕಡೆ 3 ಕಡೆ ಟ್ರೈನ್ ಚೇಂಜ್ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ. ಬಟ್ ಈಗ ಇರೋ ಪ್ರೈಸನ್ನೇ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ. ತುಂಬ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತಂದರೆ, ಇವಾಗ ಬಸ್ ಫ್ರೀ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ನಮಗೆ ಗೊತ್ತು ಎಷ್ಟು ಟ್ರಾಫಿಕ್ ಇದೆ, ಹೆಂಗಿದೆ ಅಂತ. ಸೊ ಮತ್ತೆ ಎಷ್ಟು ಜನ ತುಂಬ್ಕೊತಿದ್ದಾರೆ ಅನ್ನೋದು ನಮಗೆ ಗೊತ್ತು. ಇಡೀ ಬಸ್ಸಲ್ಲೆಲ್ಲ ಬರೀ ಲೇಡೀಸೇ ಇರ್ತಾರೆ. ಸೊ ಈ ಥರ ನಮಗೆ ಟ್ರೈನ್ ತುಂಬ ಮೆಟ್ರೋ ಕಮ್ಮಿ ಇದ್ದಾಗ ಆರಾಮಾಗಿ ಮೆಟ್ರೋದಲ್ಲೇ ಟ್ರಾವೆಲ್ ಮಾಡೋಕೆ ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಜನನ ಸಂಪಾದನೆ ಮಾಡ್ಬೇಕಂತ ಅವ್ರು ಏನೇನೋ ಸ್ಕೀಮ್ಗಳು ಬಿಡೋದಕ್ಕೆ ಇಲ್ಲೆಲ್ಲ ಜಾಸ್ತಿ ಮಾಡಿದ್ರೆ ಅದು ತುಂಬ ತಪ್ಪಾಗುತ್ತೆ. ನಿಜವಾಗ್ಲೂ ತಪ್ಪು ಅದು. ಅವ್ರು ಜನ ಸಂಪಾದನೆ ಮಾಡ್ಬೇಕಂದ್ರೆ ನಿಯತ್ತಾಗಿ ಮಾಡಲಿ, ಬೇರೆ ಥರ ಯಾವ್ದಾದ್ರು ಬೇರೆ ರೂಟ್ ಹಿಡೀಲಿ. ಬಟ್ ಅಲ್ಲೆಲ್ಲೋ ಕಮ್ಮಿ ಮಾಡಿ, ಅಲ್ಲೆಲ್ಲೋ ಫ್ರೀ ಕೊಟ್ಟು, ಇಲ್ಲೆಲ್ಲೋ ಒಂದು ಕಡೆ ಜಾಸ್ತಿ ಮಾಡೋದು ತಪ್ಪು. ಅದು ಬರೋದೇ ಸಂಬಳ ಕಮ್ಮಿ, ಅದರಲ್ಲಿ ಇವರು ವರ್ಷಕ್ಕೆ 2 ಸಾರಿ 3 ಸಾರಿ ಮಾಡಿದ್ರೆ ನಾವೇನು ತಿನ್ನಬೇಕು, ಏನು ಕೊಡಬೇಕು? ರಾಜ್ಯ ಸರ್ಕಾರದವರು ಹುಟ್ಟು ಮೋಸಗಾರರು. ಏನು ಕೊಡ್ಬೇಕು ಗ್ಯಾರಂಟಿ? ಇವ್ರನ್ನೇನು ಕೇಳ್ಕೊಂಡಿದ್ರೆ ಜನ ಏನು ಗತಿ ಇಲ್ಲದೆ ತಿಂತಾವ್ರ? ಕೇಳ್ಕೊಂಡು ಅವ್ರು ತಿನ್ನೋದು ತಿಂತಾರೆ. ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ, ಇವರು ಖಜಾನ್ಸಿ ತುಂಬ್ಕೊಳಕ್ಕೆ ನಮ್ಮಂಥ ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು ಅಲ್ವಾ? ಇವಾಗ ಅದೇ ಕಾರಣಕ್ಕೆ ಮೆಟ್ರೋ ಪ್ರೈಸ್ ಹೈಕ್ ಮಾಡ್ತಿದ್ದಾರೆ. ಅದೇ ಅವರು ಅದೇನೇ ಹೇಳೋದು, ಜನಗಳ ಮೇಲೆ ಬರೆ ಹಾಕೋದು ಇದೆ. ಇವರು ಗ್ಯಾರಂಟಿ ಕೊಡುವಂತ ಅವ್ರು ಯಾರು ಕಾಲು ಹಿಡ್ಕೊಂಡಿದ್ರ? ಅಂದ್ರೆ ಮಹಿಳೆಯರು ಹೇಳ್ತಾರೆ ಸರ್, ನಮ್ಗೇನು ಗ್ಯಾರಂಟಿಗಳ ಅವಶ್ಯಕತೆ ಇರಲಿಲ್ಲ, ಬಸ್ಗಳ ಅವಶ್ಯಕತೆ ಇರಲಿಲ್ಲ, ಏನಿತ್ತು ನಾವೇನು ಓಡಾಡಿರ್ಲಿಲ್ಲ. ಇಷ್ಟು ವರ್ಷ ಇವ್ರನ್ನೇ ಹೇಳ್ತಾರೆ ಮಹಿಳೆಯರು ಕೂಡ ಎಲ್ಲ. ಇವ್ರು ಈಗ ಕೆಲವು ಮಹಿಳೆಯರು ಕೆಲಸ ಮಾಡೋದೇ ಬಿಟ್ಬಿಟ್ಟವ್ರೆ, ಗೊತ್ತಾ ನಿಮ್ಗೆ? ಇವ್ರು ಗ್ಯಾರಂಟಿ ಕೊಟ್ಟು ಅಲ್ಲಿ ಇಲ್ಲಿ ಟ್ರಿಪ್ ಹೊಡ್ಕೊಂಡು ಸುತ್ತಾರೆ, ಮನೇಲಿ ಕೆಲಸ ಮಾಡಿದೆ. ಈ ನನ್ನ ಮಕ್ಕಳು ಬೇಳೆ ಬೇಯಿಸ್ಕೊಳಕ್ಕೆ ಹೆಣ್ಮಕ್ಳನ್ನ ಇದು ಮಾಡ್ಕೊತಾವ್ರೆ ಅಷ್ಟೇ. ಇವರು ಟೈಮ್ ಕೊಡ್ತಲ್ಲ. ಅಷ್ಟೇ. ಈಗ ಮಾತಾಡ್ತೀರ, ನಾನು ಬೆಟ್ಟಕ್ಕೆ ಹೋಗ್ತೀನಿ, ಧರ್ಮಸ್ಥಳಕ್ಕೆ ಹೋಗ್ತೀನಿ, ನೀನು ಕಾಸು ಕೊಡಬೇಡ, ನಾನು ಹೋಗ್ತೀನಿ.
ಮಗ ಮಾಡಿರೋದಕ್ಕೆ ತಾನೇ ಇದು. ಇವ್ರು ಅಷ್ಟು ಪ್ರಾಂಪ್ಟ್ ಆಗಿದ್ರೆ ಇವ್ರು ಹಂಗೆ ಗ್ಯಾರಂಟಿ ಕೊಡದೆ ಗೆಲ್ಬೋದಾಗಿತ್ತಲ್ವಾ. ಅದೇ ಫ್ರೀಯಾಗಿ ಕೊಟ್ಟು ಬೇರೆ ಬೇರೆ ಕಡೆಯಿಂದ ಬೇರೆ ನಮ್ಮಂಥವ್ರ ಕಡೆಯಿಂದ ಎಲ್ಲ ಹಿಂಗೆ ಸುಲಿಗೆ ಮಾಡ್ತಾ ಇರೋದು ಇವ್ರು ಇಷ್ಟೇ, ಇನ್ನೇನು ಬೇರೆ ಏನಿಲ್ಲ ಇವ್ರದ್ದು. ಇವ್ರು ಅಷ್ಟು ಪ್ರಾಂಪ್ಟ್ ಆಗಿದ್ದು ಅಷ್ಟು ಇದಾಗಿದ್ರೆ ಇವ್ರು ಗೆಲ್ಲಿ, ಗ್ಯಾರಂಟಿ ಕೊಡದೆ ಗೆಲ್ಲಿ ಅಲ್ವಾ. ಇದು ನಮ್ಮಂಥ ಬಡವರು ಹೊಟ್ಟೆ ಮೇಲೆ ಹೊಡೆಯೋ ಇದು ಜೀವಮಾನ ಇದು ಅಷ್ಟೇ. ಮಹಿಳೆಯರಿಗೆ 2,000 ಕೊಟ್ಟರು ಬಸ್ ಫ್ರೀ ಬಿಟ್ರು. ಅದೇ ವರ್ಷಕ್ಕೆ 3 ತಿಂಗಳು ಕೊಡ್ತಾರೆ, 9 ತಿಂಗಳು ಅವರೇ ಇಕ್ಕೊಂತಾರೆ. ಕಾಸು ಕೊಟ್ಟಿಲ್ಲ ಅನ್ಸುತ್ತೆ, ಬಂದಿರಲ್ಲ ಅದು ಮೇ ಬಿ. ನಮ್ಮ ಮನೆಗಲ್ಲ, ಎಲ್ಲಾರ ಮನೆಗೂ 1 ತಿಂಗಳು ಬಂದ್ರೆ 10 ತಿಂಗಳು ಬರಲ್ಲ. ಬಸ್ ಫ್ರೀ ಇದೆ ಅಂತ ಅಲ್ಲಿ ರಶ್ ಆಗುತ್ತೆ ಅಂತ ನಾವು ಈಗ ಮೆಟ್ರೋದಲ್ಲಿ ಓಡಾಡ್ತಿದ್ವಿ. ಈಗ ಮೆಟ್ರೋದಲ್ಲೂ ರಶ್ ಆಗ್ತಿದೆ ಹಾಗೂ ಪ್ರೈಸು ಜಾಸ್ತಿ ಆಗ್ತಿದೆ, ಎಲ್ಲ ತುಂಬಾ ತೊಂದರೆ ಆಗುತ್ತೆ. ಸೊ ನಾವು ಫ್ರೀ ಓಡಾಡೋರಲ್ಲ, ಯಾವಾಗಾದ್ರೂ ಓಡಾಡೋರು, ಮೆಜೆಸ್ಟಿಕ್ಗೆ ಡೈರೆಕ್ಟ್ ಹೋಗ್ಬೇಕು ಅಂತ ಬರೋರು. ಸೊ ಈ ತರ ಕಾಸ್ಟ್ಲಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಆಲ್ರೆಡಿ ಇವಾಗ 90 ರೂಪೀಸ್ ಮೇಲೆ ಕಟ್ ಆಗ್ತಿದೆ. 100 ಮೇಲೆ ಕೊಟ್ಟು ಹೋಗುವಾಗ 100, ಬರುವಾಗ 100 ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರ್. ಡೈಲಿ ಮೆಟ್ರೋದಲ್ಲಿ ಓಡಾಡ್ತೀರಾ? ಹಾ, ವೀಕ್ಲಿ ಟ್ವೈಸ್ ಆ ಥರ ಎಲ್ಲ ಓಡಾಡಿ ಆಫೀಸ್ಗೆಲ್ಲ ಹೋಗ್ತೀವಿ ಆಫೀಸಲ್ಲಿ. ಸೊ ಇದು ತುಂಬಾ ಕಷ್ಟದ ವಿಷಯ. ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಎಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ, ಅಷ್ಟೇ ನಮಗೆ ತೊಂದರೆ ಆಗ್ತಿರೋದು. ಸರ್ ಏನ್ ಮಾಡಿದ್ರು ಅವರು ಥಿಂಕ್ ಮಾಡಿ ಮಾಡಬೇಕು. ಮಿಡಲ್ ಕ್ಲಾಸ್ ಆಗಲಿ ಹೈ ಕ್ಲಾಸ್ ಯಾರಿಗಾದ್ರೂ ತೊಂದರೆ ಆಗದಂಗೆ ನೋಡ್ಕೋಬೇಕು. ಸೊ ಬಸ್ಸಲ್ಲಿ ಓಡಾಡೋಕ್ಕಾಗ್ಲಾದವರು ಮೆಟ್ರೋ ಪ್ರಿಫರ್ ಮಾಡ್ತಿದ್ದೀವಿ. ಸೊ ಇಲ್ಲಿನೂ ನಮಗೆ ಕಾಸ್ಟ್ ಜಾಸ್ತಿ ಆದರೆ ನಾವು ಹೆಂಗೆ ಹೋಗ್ಬೇಕು, ಕ್ಯಾಬಿಗೆ ಹೋಗ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ನಾವು ಕ್ಯಾಬಿಗೆ ಹೋಗ್ಬಿಡ್ತೀವಿ, ಮೆಟ್ರೋದ ಅವಶ್ಯಕತೆನೇ ಇರಲ್ಲ ಅಂತ ನಂದು. ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಎಲ್ಲರೂ ಕಾರು ಬೈಕ್ ಹೊಡ್ಕೊಂಡಿದ್ರೆ ಮೊದಲೇ ಟ್ರಾಫಿಕ್ ಜಾಮ್ ಆಗಿದೆ ಬೆಂಗಳೂರೆಲ್ಲ. ಅದಕ್ಕೋಸ್ಕರ ತುಂಬ ಆಗಿದೆ. ಅದಕ್ಕೆ ಮೆಟ್ರೋ ಬೇಕೇ ಬೇಕು. ಪ್ರೈಸ್ ರೇಂಜ್ ಹಂಗೆ ನೋಡಿದ್ರೆ ಡೆಲ್ಲಿ ಚೆನ್ನೈ ನೋಡಿದ್ರೆ ಬೆಂಗಳೂರು ಜಾಸ್ತಿ ಇದೆ. ಅದಕ್ಕೋಸ್ಕರ ಕಮ್ಮಿ ಮಾಡಬೇಕು. ಕಡಿಮೆ ಮಾಡದೇ ಇದ್ರು ಜಾಸ್ತಿ ಮಾಡಬಾರ್ದು, ಇಷ್ಟೇ ಇದ್ರು ಓಕೆ ಅಂತ. ಬೆಟರ್. ಮೆಟ್ರೋ ಹೈಕ್ ಆಗಲಿ ಬಿಡಲಿ ಅಲ್ಲ, ಈಗ ಕಾಮಗಾರಿ ನಡೀತಿದ್ದಲ್ಲ ಮೆಟ್ರೋಲಿ. ಇದು ಇನ್ನೊಂದು ನಾಗಾವರ ಲೈನು ಮತ್ತು ಆ ಕಡೆ ಮಾರತಳ್ಳಿ ಬ್ರಿಡ್ಜ್ ಕಡೆ ಅದಕ್ಕೆ ಒತ್ತು ಕೊಡೋದು ಬಿಟ್ಟು ಇವರೆಲ್ಲ ಹೈಕ್ ಮಾಡೋದು ಅದೆಲ್ಲ ಸರಿ ಆಗಲ್ಲ. ಫಸ್ಟು ಇರೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಹೈಕ್ ಕಡೆ ಎಲ್ಲ ಒತ್ತು ಮಾಡಿ. ಮತ್ತು ಈಗ ಎಷ್ಟು 10-15 ನಿಮಿಷ ಈ ಕಡೆ ಎಲ್ಲ ಲೈನ್ಗೆಲ್ಲ ಇನ್ನೊಂದು ಸ್ವಲ್ಪ ಮೆಟ್ರೋಸ್ ಎಲ್ಲ ಹಾಕ್ಬೇಕು ನೀವೇನೆಲ್ಲ. ಅದು ನೋಡಿ ಎಷ್ಟೊಂದು ರಶ್ ಆಗ್ತಿದೆ, ಇಲ್ಲೆಲ್ಲ ಎಷ್ಟು ರಶ್ ಆಗ್ತಿದೆ. ಅದ್ರ ಕಡೆ ಒತ್ತು ಕೊಡೋದು ಬಿಟ್ಟು ಇವರು ಜನಸಾಮಾನ್ಯರ ಮೇಲೆ ಜಾಸ್ತಿ ಅಷ್ಟು ಹೈಕ್ ಮಾಡೋದು ಒಳ್ಳೇದಲ್ಲ ಅಂತ ನನಗೆ ಅನಿಸುತ್ತೆ. ಒಂದು ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೋಬೇಕಂದ್ರೆ ಎಷ್ಟು ಟೈಮಿಂಗ್ ವೇಸ್ಟ್ ಆಗುತ್ತೆ? ಹೆವಿ ಒಂದು ಈಗ ನೋಡಿ, ಈಗ ಕೆಲವೊಂದಷ್ಟು ನಾವೇ ನೋಡಿ ಈಗ ಉಳ್ಕೊಂಡ್ಬಿಟ್ವಿ ಇಷ್ಟೊಂದು ರಶ್ ಆಗ್ತಿದೆ ಅಂತ. ನಮ್ಗೆ ಒಂದು 20 ನಿಮಿಷ ಲೇಟ್ ಆಗ್ಬೋದು. ಈಗ 20-25 ನಿಮಿಷ ವರ್ಕ್ ಇರುತ್ತೆ, ವಯಸ್ಸಾಗಿ ಇನ್ನೂ ಹತ್ತಕ್ಕೆ ಆಗಲ್ಲ ಅವ್ರಿಗೆ. ಅದಕ್ಕೆ ನೋಡಿ ಅದು ಇನ್ನೊಂದು ಸ್ವಲ್ಪ ಮೆಟ್ರೋಸ್ನ ತರಕ್ಕೆ ಪ್ರಯತ್ನ ಪಡಬೇಕು ಗೌರ್ಮೆಂಟ್ ಅವರು. ಈಗ ಪ್ರೈಸ್ ನಾಳೆಯಿಂದ ಹೈಕ್ ಆಗ್ತಾ ಇದೆ, ಕೇಂದ್ರ ಸರ್ಕಾರದಲ್ಲ ರಾಜ್ಯ ಸರ್ಕಾರ ತಪ್ಪು ಎನ್ನುವಂತ ಅಭಿಪ್ರಾಯವನ್ನು ತೇಜಸ್ವಿ ಜನರಿಗೆ ಹೇಳ್ತಾ ಇದ್ದಾರೆ. ಅದೇ ಫ್ರೀ ಭಾಗ್ಯಗಳೆಲ್ಲ ಆಗ್ತಿರೋದ್ರಿಂದನೇ ಇವರೆಲ್ಲ ಈಗೆಲ್ಲ ಮಾಡ್ತಿರೋದು ಅಷ್ಟೇ, ಮತ್ತೆಂತ ಇಲ್ಲ. ಹೈಕ್ ಮಾಡ್ತಿರೋದೇ ಅದ್ರ ಅಂದ್ರೆ ಅದು ಒಂದ್ ಕಡೆಯಿಂದ ಕೊಡ್ತಿದಾರೆ ಅಂದ್ರೆ ಇನ್ನೊಂದ್ ಕಡೆಯಿಂದ ತಗೊಳ್ತಿದಾರಲ್ಲ ಇವರು. ಅದು ಇದ್ರೆ ಈ ತರ ತಗೊಳ್ಳೋದು IT ಎಂಪ್ಲಾಯ್ಸ್ಗೆಲ್ಲ ಜಾಸ್ತಿ ವರ್ಕ್ ಮಾಡ್ತಿರೋರ್ಗೆ ಆಗ್ತಿರೋದು. ಆಕ್ಚುಲಿ ನಾನು ಇಂಟರ್ನ್ಶಿಪ್ ಮಾಡ್ತಿರೋದ್ರಿಂದ ನಮಗೆ ನಿಜವಾಗ್ಲೂ ಪ್ರಭಾವ ಬೀರ್ತಿದೆ. ಆ್ಯಂಡ್ ನಮಗೆ ಮಾತ್ರ ಅಲ್ಲ, ನೋ ಮ್ಯಾಟರ್ ನೀವು ದುಡಿತಿರ್ತಿರೋ ಏನೋ, ಬಿಕಾಸ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದೇ ನಮಗೆ ಈಸಿ ಆಗಲಿ ಅಂತ. ಬಟ್ ಈ ಥರ ನಮಗೆ ಆ್ಯನ್ಯುವಲಿ ಫೇರ್ ಇನ್ಕ್ರೀಸ್ ಮಾಡ್ತಾ ಹೋದರೆ ನಮಗೆ ನಿಜವಾಗ್ಲೂ ತುಂಬ ಡಿಫಿಕಲ್ಟ್ ಆಗುತ್ತೆ ನಮಗೆ ಪೇ ಮಾಡೋದ್ರಲ್ಲಿ. ಬಿಕಾಸ್ ನಮಗೆ ಇಂಟರ್ನ್ಶಿಪ್ ಬರೋದಲ್ಲಿ ನಾವು PG ಕಟ್ಟಿ ಮತ್ತು ನಮಗೆ ಫುಡ್ಡು ಅಲೋ ಇರಲ್ಲ. ಸೊ ನಾವು ಫುಡ್ಡು ತೊಗೊಬೇಕು ಆಫೀಸಸಲ್ಲಿ. ಆ್ಯಂಡ್ ಇದು ಎಕ್ಸ್ಟ್ರಾ ನಾವು ಟ್ರಾವೆಲಿಂಗಿಗೂ ಈ ಥರ ಖರ್ಚು ಮಾಡಬೇಕಂದ್ರೆ ಕಷ್ಟ. ಆ್ಯಂಡ್ ಓನ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಬರ್ಸೋಣ, ಓನ್ ಕಮ್ಯೂಟ್ ಬರ್ಸೋಣ ಅಂತಂದರೆ ಟ್ರಾಫಿಕ್ ಇರುತ್ತೆ, ನಮಗೂ ಯಾವಾಗಲೂ ಓಡ್ಸೋಕ್ಕಾಗಲ್ಲ. ಸೊ ನಾವು ಪಬ್ಲಿಕ್ಕೇ ಬೀಳೋದ್ರಿಂದ ನಮ್ಗೆ ಇದು ಈಸಿ ಆದರೆ ತುಂಬ ಚೆನ್ನಾಗಿರುತ್ತೆ. ತೊಂದರೆ ಆಗ್ತಿದೆ, ನಿಜವಾಗ್ಲೂ ತೊಂದರೆ ಆಗ್ತಿದೆ. ಆ್ಯಂಡ್ ಇದು ವರ್ಷ ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಮಗೆ ವರ್ಷ ಹೈಕ್ಸ್ ಬರಲ್ಲ, ನಮಗೇನು ಸಂಬಳ ಬರ್ತಿರುತ್ತೆ ಅದೇ ಬರ್ತಿರುತ್ತೆ. ಬಟ್ ಇವರು ವರ್ಷ 10 ತಿಂಗಳಿಗೊಂದ್ಸತಿ 5 ತಿಂಗಳಿಗೊಂದ್ಸತಿ ಇನ್ಕ್ರೀಸ್ ಮಾಡಿದ್ರೆ ತುಂಬ ಪರಿಣಾಮ ಬೀರುತ್ತೆ ನಮಗೆ. ಬಿಕಾಸ್ ನಾವೇನು ಸೇವಿಂಗ್ಸೇ ಮಾಡೋಕ್ಕಾಗಲ್ಲ, ನಾವು ದುಡಿಯೋದೆಲ್ಲ ಇಲ್ಲೇ ಹಾಕಿದ್ರೆ ನಮ್ದು ಜೀವನ ನಡಿಬೇಕಲ್ಲ. ಬೆಲೆ ಹೆಚ್ಚಳದಿಂದ ಸಾಮಾನ್ಯ ಜನರು ತತ್ತರಿಸಿ ಹೋಗಿದ್ದಾರೆ. ಈ ರೀತಿಯ ಓಡಾಟಕ್ಕೂ ಕೂಡ ಅವರಿಗೆ ತೊಂದರೆಯಾಗುವ ರೀತಿ ಮೆಟ್ರೋ ದರವನ್ನ ಹೆಚ್ಚು ಮಾಡಿದಾಗ ಅದು ಜನಸಾಮಾನ್ಯರಿಗೆ ಎಲ್ಲೋ ಒಂದು ರೀತಿಯ ಹೊರೆಯಾಗುತ್ತೆ. ಸೊ ಸರ್ಕಾರ ಇದನ್ನ ಮನಗೊಂಡು ಏನು ಪರಿಷ್ಕರಣೆಯನ್ನ ಮಾಡಿದೆ ಆ ಪರಿಷ್ಕರಣೆಯನ್ನ ಹಿಂತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಒಳಿತಾಗುತ್ತೆ. ಯಾಕೆ ಅಂತಂದ್ರೆ ದಿನನಿತ್ಯದ ಬಳಕೆಯ ವಸ್ತುಗಳ ಏನು ಒಂದು ಪ್ರೈಸ್ ಏನಿದೆ ಅದು ಗಗನಕ್ಕೇರ್ತಾ ಇದೆ ದಿನ. ಸೊ ಒಂದು
ದಿನನಿತ್ಯದ ಕೆಲಸವನ್ನ ಮಾಡೋದಂತೆ ಬದುಕನ್ನ ನಡೆಸೋದಕ್ಕೇನೆ ಸಾಮಾನ್ಯ ಜನರಿಗೆ ಕಷ್ಟವಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಮೆಟ್ರೋ ದರವನ್ನ ಹೆಚ್ಚು ಮಾಡಿದ್ರೆ ಅದು ಸಾರ್ವಜನಿಕರ ಮೇಲೆ ಅತ್ಯಂತ ಪರಿಣಾಮವನ್ನ ಬೀರ್ತದೆ. ನೌಕರರಿಗೆ 6 ತಿಂಗಳು ಒಂದ್ಸಲ ಸಂಬಳ ಹೆಚ್ಚಾಗೋದಿಲ್ಲ, ಆದ್ರೆ ಪ್ರತಿಯೊಂದು ದಿನ ರೀತಿಯ ಉಪಯೋಗಿಸ್ತಕ್ಕಂಥ ಎಲ್ಲಾ ಬಳಕೆಯ ವಸ್ತುಗಳು ಈಗಾಗಲೇ ದರ ಜಾಸ್ತಿ ಆಗಿರೋದಿಲ್ಲ, ಅದರ ಬರೆ ಅಂತೆ ಎಂಬಂತೆ ಇದೊಂದು ಮತ್ತೆ ಅವರಿಗೆ ಹೊರೆಯಾಗ್ತಕ್ಕಂಥ ವಿಷಯ ಅಂತಂದ್ರೆ ನಿಜವಾಗ್ಲೂ ಅವರು ನೊಂದ್ಕೋಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ದರ ಪರಿಷ್ಕರಣೆ ಬಗ್ಗೆ ಮತ್ತೊಮ್ಮೆ ಅವಲೋಕನ ಮಾಡಿ ಇದನ್ನ ಹಿಂಪಡೆದ್ರೆ ನಾಗರಿಕರೇನಿದ್ದಾರೆ ಅವ್ರೆಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇವ್ರು ಹೇಳ್ತಾರೆ ನಷ್ಟ ಅಂತ. ನಾವು ರೆಗ್ಯುಲರ್ ಆಗಿ KR ಪುರಂ ಇಂದ ಮಲ್ಲೇಶ್ವರಂ ಓಡಾಡ್ತೀವಿ. ಪೀಕ್ ಅವರ್ಸ್ ಅಲ್ಲಿ ಸರ್ ಕಾಲಿಡಕ್ ಜಾಗ ಇರಲ್ಲ. ಸೊ ಲಾಸು ಅಂತಲ್ಲ, ಜಸ್ಟ್ 1 year ಆಗಿಲ್ಲ ಸರ್ ಇನ್ಕ್ರೀಸ್ ಮಾಡಿ 100%. ಅದಾದ್ಮೇಲೆ ಎಷ್ಟೊಂದು ನಾವೆಲ್ಲ ಆಪೋಸ್ ಮಾಡಿದಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಏನ್ ಮಾಡಿಲ್ಲ ಅದನ್ನ. ಮತ್ತೆ ಅಗೈನ್ ಇವಾಗ 1 year ಆದ್ಮೇಲಿಂದ ಮತ್ತೆ 5%, ಮತ್ತೆ ಎವ್ರಿ ಇಯರ್ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಜನಸಾಮಾನ್ಯರು ಏನ್ ಅನ್ಕೊಂಡಿದ್ದಾರೆ ಇವತ್ತು, ಮತ್ತೆ ದುಡ್ಡು ತುಂಬಾ ತುಳುಕ್ತಾ ಇದೆ, ಸೊ ಚೆನ್ನಾಗಿ ವಸೂಲಿ ಮಾಡ ಅಂದ ಇವ್ರ ಯೋಚನೆ ಗೊತ್ತಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಬೆಂಗಳೂರು ಅಂತ ಪ್ಲೇಸ್ ಅಲ್ಲಿ ಇದು ಬೇಸಿಕ್ ನೆಸೆಸಿಟಿ ಮೆಟ್ರೋ ಅನ್ನೋದು, ಅದನ್ನ ಒಳ್ಳೆ ಲಾಭದ ಉದ್ದೇಶದಿಂದ ಮಾಡ್ಕೋತಾ ಇದ್ದಾರೆ ಇವರು. ಮತ್ತೆ ಇವ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮತ್ತೆ ಬಿಟ್ಟು ಮತ್ತೆ ಬಸ್ಸಿಗೆ ಹೋಗ್ಬೇಕು, ಊಟ ಇದೆ ತಿಂಡಿ ಇದೆ, ಮತ್ತೆ ಕೆಲಸಗಳಿಗೆ ಹೋಗ್ಬೇಕು. ಇದು ಇವರು ಮಾಡ್ತಾ ಇರೋದು ಸರ್. ಇದನ್ನ ಖಂಡಿತವಾಗಿ ನಾವು ಒಪ್ಕೊಳ್ಳಲ್ಲ. ಅತ್ಯಂತ ದುಬಾರಿಯಾಗಿ ಮೆಟ್ರೋ ದರಗಳನ್ನು ಹೆಚ್ಚಳ ಮಾಡಿದ್ದಾರೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಮತ್ತೆ ದಿನನಿತ್ಯ ಕೆಲಸಕ್ಕೆ ಹೋಗುವಂತ ಕಾರ್ಮಿಕರಿಗೆ ಬಹಳ ದೊಡ್ಡ ಹೊಡೆತ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ವಾಪಸ್ ತಗೋಬೇಕಂತ ನಾವು ಅವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ನಾನು ದೆಹಲಿ ಮೆಟ್ರೋದಲ್ಲಿ ಓಡಾಡಿದ್ದೇನೆ, ಕಲ್ಕತ್ತಾ ಮೆಟ್ರೋದಲ್ಲೂ ಓಡಾಡಿದ್ದೇನೆ. ಅಲ್ಲೆಲ್ಲ ಅತ್ಯಂತ ಕಡಿಮೆ ದರ ಇದೆ. ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ 5 ರೂಪಾಯಿ ಇದೆ. ಕಲ್ಕತ್ತಾ ಮೆಟ್ರೋ ಅಂತೂ ಇಡೀ ದೇಶದಲ್ಲೇನೆ ಅತ್ಯಂತ ಕಡಿಮೆ ದರಕ್ಕೆ ಓಡ್ತಕ್ಕಂಥ ಮೆಟ್ರೋ. ದೆಹಲಿಯಲ್ಲೂ ಸಹ ಮೆಟ್ರೋ ದೊಡ್ಡ ಮಟ್ಟದಲ್ಲಿ ಇದೆ. ಸೊ ಹಾಗೆ ಅದನ್ನೆಲ್ಲ ನೋಡ್ಬಿಟ್ಟು ಕರ್ನಾಟಕದಲ್ಲೂ ಸಹ ಬೆಂಗಳೂರಿನಲ್ಲೂ ಇದನ್ನು ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಮತ್ತೆ ಅವ್ರಿಗೆ ಏನು ಕೇಳೋರು ಇಲ್ಲ ಸರ್ ಇವತ್ತು ಮೆಟ್ರೋದವ್ರಿಗೆ. ಈಗ ನೋಡಿ, ನೆಲಮಂಗಲ ತನಕ ಮೆಟ್ರೋ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ, ದೊಡ್ಡಬಳ್ಳಾಪುರ ತನಕ ಮೆಟ್ರೋ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ. ಸಾವಿರಾರು ಕೋಟಿ ರೂಪಾಯಿ, 15,000 20,000 ರೂಪಾಯಿ ಕೋಟಿ ಒಂದೊಂದು ಪ್ರಾಜೆಕ್ಟ್ಗಳಿಗೆ. ಏನಂದ್ರೆ ಅಲ್ಲಿ ಯಾರು ಈಗಾಗಲೇ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತಾ ಇದಾರಲ್ಲ, ಅವರಿಗೆ ನಿರಂತರವಾಗಿ ಕಾಮಗಾರಿಗಳು ಸಿಗಬೇಕು. 10,000 20,000 ಕೋಟಿ ರೂಪಾಯಿ ಕಾಮಗಾರಿಗಳು ನಿರಂತರವಾಗಿ ಅವರಿಗೆ ಸಿಗಬೇಕು. ಸೊ ಹಾಗಾಗಿ ವರ್ಷ ಇದನ್ನ ವಿಸ್ತರಿಸ್ತಾನೆ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಕಂಟ್ರೋಲ್ ತಗೋಬೇಕು, ವಿವೇಚನೆಯಿಂದ ನಿರ್ಧಾರ ತಗೋಬೇಕಾಗಿತ್ತು. ಅದು ಖಂಡಿತ ತಗೊಂಡಿಲ್ಲ. ಕಳೆದ ಬಾರಿ 71% ಇನ್ಕ್ರೀಸ್ ಮಾಡಿ ಬಹಳ ದೊಡ್ಡ ಹೊರೆಯಾಗಿದೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆನೂ ಆಗ ಇಳೀತು. ಅದನ್ನ ನೋಡಿನೇ ಸ್ವಲ್ಪ ಮಟ್ಟಿಗೆ ಇಳಿಸ್ಬೇಕಾಗಿ ಬಂದಿತ್ತು. ಆದರೂ ಈ ಪ್ರಮಾಣದಲ್ಲಿ ಏರಿಕೆ ಆದಮೇಲೆ ಪ್ರತಿ ವರ್ಷ 5% ಏರಿಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋಕ್ಕೆ ಕೊಡ್ತಿರ್ತಕ್ಕಂಥ ನೆಪ ಖಂಡಿತ ಒಪ್ಪತಕ್ಕಂಥದ್ದಲ್ಲ. ಇದನ್ನು ನಾವು ನಮ್ಮ ಬೆಂಗಳೂರು ಉಳಿಸಿ ಸಮಿತಿ ವತಿಯಿಂದ ಉಗ್ರವಾಗಿ ಖಂಡಿಸ್ತೀವಿ. ಮತ್ತು ಸರ್ಕಾರ ಈ ಕೂಡಲೇ ಈ ಏನು ಏರಿಕೆ ಮಾಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಆಗ್ರಹಿಸ್ತೀವಿ. ಜೊತೆಗೆ ಈ ಅವರು ಕೊಟ್ಟಿರ್ತಕ್ಕಂಥ ಫೇರ್ ಫಿಕ್ಸೇಷನ್ ಕಮಿಟಿನೇ ಹೇಳಿರೋ ಮಾತೇನಂತಂದರೆ, 5% ಇನ್ಕ್ರೀಸ್ ಮಾಡಬೇಕು, ಅಥವಾ ಇಡೀ ವೆಚ್ಚಗಳು, ವಾರ್ಷಿಕ ವೆಚ್ಚ ಏನು ಜಾಸ್ತಿ ಆಗಿದೆ ಅವರಿಗೆ, ಆಪರೇಷನಲ್ ಕಾಸ್ಟು ಮತ್ತೊಂದು ವೆಚ್ಚಗಳು ಜಾಸ್ತಿ ಆಗಿದೆ, ಅದನ್ನು ಕೂಡ ವರ್ಷದ ಮೇಲೆ ವರ್ಷದಕ್ಕೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವುದು ಕಡಿಮೆ ಇದೆಯೋ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಆದರೂ ಬಹಿರಂಗವಾಗಿ ಹೇಳಿ ಅವ್ರದ್ದು ವೆಚ್ಚದ ಏರಿಕೆ ಎಷ್ಟಾಗಿದೆ ಅಂತ. ಮತ್ತು ಮೂರನೇದಾಗಿ ತಮ್ಮ ಸಂಪನ್ಮೂಲಗಳ ದೃಷ್ಟಿಯಿಂದ ಯಾವುದನ್ನು ಕ್ರೋಢೀಕರಿಸಬೇಕಾಗಿತ್ತು ಆ ದೃಷ್ಟಿಯಲ್ಲೂ ಕೂಡ ನಮ್ಮ ಮೆಟ್ರೋ ಸಂಪೂರ್ಣ ಸೋತಿದೆ. ನೀನು ಅತ್ತಾಗ ಮಾಡು, ನಾನು ಸತ್ತಾಗ ಮಾಡ್ತೀನಿ ಅಂತೇಳಿ ಬಹಳ ದೊಡ್ಡ ನಾಟಕನ ಮಾಡ್ತಾ ಇದ್ದಾರೆ. ಇದಕ್ಕೆ ಇಬ್ಬರು ಸಂಪೂರ್ಣ ಜವಾಬ್ದಾರಿ. ಮೆಟ್ರೋ BMRCL ಏನಿದೆ, ಕೇಂದ್ರ ಸರ್ಕಾರದ ಪಾಲು ಇದೆ, ರಾಜ್ಯ ಸರ್ಕಾರದ ಪಾಲು ಇದೆ. ಇವರು ಬಾಯಿ ಮಾತಿಗೆ ಹೇಳ್ತಿರೋದು ಬರೀ 5% ಜಾಸ್ತಿ ಅಂತೇಳಿ. ಬಟ್ ವಾಸ್ತವದಲ್ಲಿ ಎಷ್ಟೋ ಕಡೆ 1 ರೂಪಾಯಿ 2 ರೂಪಾಯಿ, ಕೊನೆ ಹಂತಕ್ಕಂತೂ 5 ರೂಪಾಯಿ 6 ರೂಪಾಯಿ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸಾಲ ತೀರ್ಸೋದಕ್ಕೆ ಪ್ಲಸ್ ಇವ್ರು ಪ್ರಾಫಿಟ್ ಮಾಡೋದಕ್ಕೆ ದಿನಕ್ಕೆ 3 ಕೋಟಿ. ದಿನಕ್ಕೆ 3 ಕೋಟಿ ಇದ್ದಾಗಲೇ ಇವಾಗ 1 ಕಿಲೋಮೀಟ್ರಿಗೆ ಇಲ್ಲಿ ತನಕ ನಾವು 5 ರೂಪಾಯಿ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ 6 ರೂಪಾಯಿ ಕೊಡಬೇಕಾಗತ್ತೆ, ಕಿಲೋಮೀಟರ್ಗೆ 6 ರೂಪಾಯಿ. ಇಮ್ಯಾಜಿನ್ ಮಾಡಿ ನೀವು. ಅರೆ, ಮೆಟ್ರೋ ದರಗಳು ಆಟೋಗಿಂತ ಕಾಸ್ಟ್ಲಿ. 3 ಜನ ಆಟೋದಲ್ಲಿ ಪ್ರಯಾಣ ಮಾಡೋದು ಮೆಟ್ರೋದಲ್ಲಿ ಪ್ರಯಾಣ ಮಾಡುತ್ತೋ ಅಂದ್ರೆ ಮೆಟ್ರೋ ದುಬಾರಿ ಆಗತ್ತೆ. ಇದು ಒಂದು. ಈವನ್ 2 ವೀಲರ್ ಹೋಗೋದು ಕೂಡ ಚೀಪ್ ಆಗತ್ತೆ ಮೆಟ್ರೋದಲ್ಲಿ ಹೋಗೋದಕ್ಕಿಂತ. ಅಂದ್ರೆ ಕಿಲೋಮೀಟರ್ಗೆ 6 ರೂಪಾಯಿ ನಾವು ಖರ್ಚು ಮಾಡೋದು, ಮ್ಯಾಕ್ಸಿಮಮ್ 100 ರೂಪಾಯಿ. ಇವ್ರು ಇವಾಗ ಹೇಳ್ತಾ ಇರೋದೇನು ಅಂದ್ರೆ, ಈಗ ಮೆಟ್ರೋದು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಕಾಸ್ಟು
ಪ್ರತಿಯೊಂದು ಮೆಟ್ರೋದಲ್ಲೂ ಕೂಡ ದೊಡ್ಡ ದೊಡ್ಡ ಮಳಿಗೆಗಳೇನು ಬಂದಿವೆ ಎಲ್ಲ ಖಾಲಿ ಬಿದ್ದಿವೆ. ಅದರ ಖರ್ಚು ಜೊತೆಗೆ ಸಾಲದ ಖರ್ಚು ಜೊತೆಗೆ ಬಡ್ಡಿ ಇವೆಲ್ಲ ಸೇರಿದ್ರೆ ನಾವು 1 ಕಿಲೋಮೀಟರ್ಗೆ 6 ರೂಪಾಯಿ ಕೊಡ್ತೀವಿ. ಈಗಾಗಲೇ ಒಂದು ಟರ್ಮಿನಲ್ ಸ್ಟಾಪಿಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ 90 ರೂಪಾಯಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನಿಗೆ ಬರೋಕ್ಕೆ ಒಬ್ರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ 40-50 ರೂಪಾಯಿ ಆಗುತ್ತೆ. ನಾನು 90 ರೂಪಾಯಿ ಒನ್ ವೇ ಕೊಡ್ತೀನಿ. ಪ್ರತಿ ದಿವಸ ಮೆಟ್ರೋಗೆನೇ ಒಂದು 200 ರೂಪಾಯಿ ಖರ್ಚಾಗುತ್ತೆ, ಪ್ಲಸ್ ಆಟೋ ಒಂದು 100 ರೂಪಾಯಿ ಖರ್ಚಾಗುತ್ತೆ. ತಿಂಗಳಲ್ಲಿ ಎಂಡ್ ಆಗೋ ಅಷ್ಟೊತ್ತಿಗೆ ನಮ್ಮ ಪಿ ಜಿಗೆ ದುಡ್ಡು ಕಟ್ಟಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಳ್ದಿರಲ್ಲ, ಆ ಸ್ಥಿತಿಗೆ ಬಂದಿದೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದಾರೆ. ನನಗಿದನ್ನು ಕೇಳಿ ಕೇಳಿ ಬೇಜಾರಾಗೋಗಿದೆ. ಇವತ್ತು ಸಾರ್ವಜನಿಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಸತ್ಯ ಏನು ಅನ್ನೋದು ಬಹಿರಂಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಏನು ಆರ್ಗ್ಯುಮೆಂಟ್ ಮಾಡ್ತು ಅನ್ನುವಂಥ ಅವರ ಆರ್ಗ್ಯುಮೆಂಟನ್ನೇ ನನ್ನ ಟಿ ಶರ್ಟ್ನಲ್ಲಿ ನಾನು ಪ್ರಿಂಟ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ರಾಜ್ಯ ಸರ್ಕಾರ ಏನು ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ? ಅರ್ಬನ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ರಾಜ್ಯದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತಾರೆ, ರಾಜ್ಯದ ಆರ್ಥಿಕ ಹೊರೆ ಕಡಿಮೆ ಮಾಡುವಂಥ ದೃಷ್ಟಿಯಿಂದಾಗಿ ನೀವು ಮೆಟ್ರೋ ದರವನ್ನು ಏರಿಕೆ ಮಾಡಿ, ಜೊತೆಗೆ ಪ್ರತಿ ವರ್ಷ ಆನ್ಯುವಲಿ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗೋ ರೀತಿ ಮಾಡಿ ಅಂತ ಹೇಳಿ ಪದೇ ಪದೇ ರಾಜ್ಯ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡುತ್ತೆ. ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಿನ್ನೆ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕು ಅಂತ ಇದ್ರಲ್ಲ, ಖಾಲಿ ಟ್ರಂಕ್ ಯಾರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಹಿಂಗೆ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ, ಟಿಲ್ ನೌ ಗವರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರೊವೈಡಿಂಗ್ ಶಾಡೋ ಕ್ಯಾಶ್ ಸಪೋರ್ಟ್. ಯಾವುದಕ್ಕೆ? ಬಡ್ಡಿ ಕಟ್ಟೋದಕ್ಕೋಸ್ಕರ, ಕ್ಯಾಶ್ ಲಾಸ್ ರಿಯಂಬರ್ಸ್ಮೆಂಟ್ಗೋಸ್ಕರ ಕಟ್ತಾ ಇತ್ತು. ಮುಂದೆ ಹೇಳ್ತಾರೆ, ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ ಶಾಡೋ ಕ್ಯಾಶ್ ಸಪೋರ್ಟ್. ಇದೇನರ್ಥ? ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಕರ್ನಾಟಕ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ಅದಕ್ಕೋಸ್ಕರ ದಯವಿಟ್ಟು ಫೇರ್ ಅನ್ನ ಜಾಸ್ತಿ ಮಾಡಿ, ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ. ಆನ್ಯುವಲಿ ಫೇರ್ ಜಾಸ್ತಿ ಮಾಡಿ, ವರ್ಷ ಫೇರ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ. ಇದು ಸ್ಪಷ್ಟ ಆಗೋಗಿದೆ ಅವ್ರದೇ ಆರ್ಗ್ಯುಮೆಂಟ್ಗಳ ಮುಖಾಂತರ. ಇನ್ನೂ ಒಂದು ಸ್ಪಷ್ಟ ಆಗಿದೆ, ನಾಳೆ ಫೇರ್ ಫಿಕ್ಸೇಷನ್ ಆಗಬಾರ್ದು ಅನ್ನುವಂಥದ್ದಕ್ಕೆ ಕೇಂದ್ರದಿಂದ ಸಚಿವರು ತಿಳಿಸಿದ್ದಾರೆ ಸೂಕ್ತ ಅಧಿಕಾರಿಗಳೇ ಅನ್ನೋದು ನಾವೆಲ್ಲ ಹೇಳಾಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ಹೇಳಲಿ, ಅವರ ಅಧಿಕಾರಿಗಳ BMRCL MDಗೆ ಹೇಳಲಿ. ಈಗ ಹಿಂದೆ ನಿಮಗೆ ನೆನಪಿರ್ಬೋದು, ಫಸ್ಟ್ ಹೋದ ವರ್ಷ ಇವರು ಮೆಟ್ರೋ ಫೇರ್ ಜಾಸ್ತಿ ಮಾಡಿದ್ರಲ್ಲ, 105% ಏನು ಜಾಸ್ತಿ ಆಯಿತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಅದಾದ್ಮೇಲೆ ಇವ್ರು ಏನೋ ಒಂದು ವೈಟ್ ಬೋರ್ಡ್ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಏನೇನೋ ಮಾಡಿ ಯಾರಿಗೂ ಅರ್ಥ ಆಗ್ದಲೆ, ನೀವು ಪ್ರಶ್ನೆ ಕೇಳಿದ್ದಕ್ಕೆ ಯಾರಿಗೂ ಉತ್ತರ ಇಲ್ದಲ್ಲ ಅಧಿಕಾರಿಗಳ ಹತ್ರ, ಆಮೇಲೆ ಹೆಂಗೋ ಕಡಿಮೆ ಮಾಡ್ಬಿಟ್ರಲ್ಲ, ಒಂದು 5% ಕಡಿಮೆ ಮಾಡಿದ್ರಲ್ಲ, 71%ಗೇನೋ ಇಳಿಸಿದ್ರಲ್ಲ. ಅದನ್ನ ಹೆಂಗ್ ಮಾಡಿದ್ರು? ಮುಖ್ಯಮಂತ್ರಿಗಳು ಹೇಳಿದ್ರು ಒಂದಿದ ತಕ್ಷಣ ಏನೋ ಮಾಡಿದ್ರಲ್ಲ. ಇನ್ ನಾಳೆಗೂ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಈ ಕೇಂದ್ರದ ಸಚಿವರು ಹೇಳಾದ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ ಇವರು? ಸಿಂಪಲ್ ಪ್ರಶ್ನೆ ಇಷ್ಟೇ ಸರ್. ಇದು ಎಲ್ರಿಗೂ ಗೊತ್ತಾಗಿದೆ. ಇದೊಂದು ಕಮಿಟಿ ಇದೆ, ಆ ಕಮಿಟಿ ಫಾರ್ಮ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ರಿಕ್ವೆಸ್ಟ್ ಮೇಲೆ. ನಾಳೆ ಮಾಡ್ಲಿ ರಿಕ್ವೆಸ್ಟ್, ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪತ್ರ ಬರೀರಿ. ನೀವು ನೋಡಿದ್ರಲ್ಲ, ಮೆಟ್ರೋ ದರವನ್ನು ಏರಿಕೆ ಮಾಡುವಂಥ ಕೆಲಸಕ್ಕೆ ನಾಳೆಯಿಂದ BMRCL ಮುಂದಾಗ್ತಾ ಇದೆ. ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದ್ರೆ ನಾಳೆಯಿಂದ ಪ್ರೈಸ್ ಏರಿಕೆ ಆಗುವಂಥದ್ದನ್ನು ತಡೆ ಇಡಬಹುದು ಎನ್ನುವಂತಹ ಅಭಿಪ್ರಾಯವನ್ನು ತೇಜಸ್ವಿ ಸೂರ್ಯ ಅವರು ಕೂಡ ಜನಾಭಿಪ್ರಾಯ ನಡುವೆ ಅವರನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿದ್ರು. ನಾವು ಅಂದರೆ ಕೇಂದ್ರ ಸರ್ಕಾರದಿಂದ ದರ ಏರಿಕೆ ಮಾಡಲಿಕ್ಕೆ ನಾವು ಶಿಫಾರಸು ಮಾಡಿಲ್ಲ, ಆದರೂ ಕೂಡ ನಾವು ಮನವಿಯನ್ನು ರಾಜ್ಯ ಸರ್ಕಾರ ತಲುಪಿಸುವಂಥ ಕೆಲಸ ಮಾಡಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಈ ಒಂದು ಶಿಫಾರಸನ್ನು ಪುರಸ್ಕಾರ ಮಾಡುತ್ತಾ ಎನ್ನುವಂಥ ಪ್ರಶ್ನೆ ಸದ್ಯಕ್ಕಂತೂ ಇರುವಂಥದ್ದು. ಇನ್ನು ಜನಾಭಿಪ್ರಾಯವನ್ನು ಕೇಳ್ತಾ ಹೋದರೆ ಪ್ರತಿಯೊಬ್ಬರು ಕೂಡ ಹೇಳ್ತಿರೋದು ಒಂದೇ ಮಾತಾಗಿದೆ, ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡುವಂಥದ್ದು ಬೇಡ. ಇಡೀ ದೇಶದಲ್ಲಿರುವಂಥ ಇತರ ಮೆಟ್ರೋವನ್ನು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಬೆಂಗಳೂರಿನಲ್ಲಿರುವಂಥ BMRCL ಮೆಟ್ರೋ ಸಂಚಾರ ದರವೇ ಈಗಾಗಲೇ ದುಪ್ಪಟ್ಟಾಗಿರುವಂಥದ್ದು. ಯಾಕೆ ಈ ರೀತಿಯಾದಂಥ ದುಪ್ಪಟ್ಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ
ಮಾಡ್ತಿದ್ದೀರಾ ಎನ್ನುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಮೆಟ್ರೋ ಮೇಲೆ ಹಾಕ್ತಾ ಇರುವಂಥದ್ದು, ಅಧಿಕಾರಿಗಳ ಮೇಲೆ ಹಾಕ್ತಾ ಇರುವಂಥದ್ದು. ಈ ಮೂಲಕವಾಗಿ ನಾಳೆಯಿಂದ ಏರಿಕೆ ಆಗ್ತಿರುವಂಥ ಇನ್ಕ್ರೀಸ್ ಏನಿದೆಯೋ, ಟಿಕೆಟ್ ದರ ಏರಿಕೆ ಎನ್ನುವಂಥದ್ದು ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಕೂಡ ಬೇಡ. ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಸರಿದೂಗಿಸಲಿಕ್ಕೆ ಬೇರೆ ಬೇರೆ ರೂಪದಲ್ಲಿ ಬೆಲೆ ಏರಿಕೆ ಮಾಡುವಂಥದ್ದು ಕೆಲಸ ಆಗಿದೆ. ಈ ಮೂಲಕವಾಗಿ ನಮ್ಮ ಮೆಟ್ರೋಕ್ಕೂ ಕೂಡ ಕಾಲಿಟ್ಟು ಇದರಿಂದ ಬರುವಂಥದ್ದು ಲಾಭವನ್ನು ಗ್ಯಾರಂಟಿಗಳಿಗೆ ಸರಿದೂಗಿಸಲಿಕ್ಕೆ ಹಾಕುವಂಥದ್ದೇ ಈ ಒಂದು ಹುನ್ನಾರ ಎನ್ನುವಂಥ ಅಭಿಪ್ರಾಯವನ್ನು ಜನರೇ ಹೇಳ್ತಾ ಇರುವಂಥ ಕಾರಣದಿಂದಾಗಿ ನಾಳೆ ಏರಿಕೆ ಆಗ್ತಿರುವಂಥ ಟಿಕೆಟ್ ಅಂದರೆ ಮೆಟ್ರೋ ಟಿಕೆಟ್ ದರವನ್ನು ಇಳಿಕೆ ಮಾಡ್ತಾರಾ, ಈ ಒಂದು ವಿಚಾರವಾಗಿ DCM DK ಶಿವಕುಮಾರ್ ಆಗ್ಬೋದು, CM ಸಿದ್ದರಾಮಯ್ಯನವರು ಇಳಿಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರಾ, ಸಿಗ್ನೇಚರ್ ಹಾಕಿ BMRCL ಅಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಕೊಟ್ಟು ದರ ಏರಿಕೆಗೆ ಬ್ರೇಕ್ ಆಗ್ತಾರಾ ಎನ್ನುವಂಥದ್ದು ಸದ್ಯಕ್ಕಂತೂ ಕಾಡ್ತಿರುವಂಥ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.